ತಮಣಿ ತಮಣಿ, ಏನು ಆ ಕಡೆ ನೋಡ್ತಾ ಇದೀಯಾ? ಎಂತ ನೋಡ್ತಾ ಇದೀಯಾ ನೀನು? ಮತ್ತೆ ಪಕ್ಕದ ಮನೆ ಅಣ್ಣಪ್ಪ ಮುಸ್ಕಿನ ಜೋಳ ಸುಟ್ಕೊಂಡು ತಿಂತಾ ಇದ್ದಾನೆ. ನನಗೂ ತಿನ್ಬೇಕು ಅನ್ನಿಸ್ತಾ ಇದೆ. ಅವ್ನು ತಿಂತಾ ಇದ್ನಲ್ಲ, ಅದನ್ನೇ ನೋಡ್ತಾ ಇದ್ದೆ. ಲೇ ತಮಣಿ, ನಾನು ಆವಾಗಲೇ ಏನು ಹೇಳಿದೆ ನಿನಗೆ? ಇಬ್ರು ಕುತ್ಕೊಂಡು ಓದ್ಕೋಗಿ ಅಂತ ಹೇಳ್ದೆ ತಾನೆ? ಏನು ಮಾಡ್ತೀರಿ ಇಬ್ರು ಇಲ್ಲಿ ನಿಂತ್ಕೊಂಡು? ಅಮ್ಮ, ಅಪ್ಪಣ್ಣ ಮೆಕ್ಕೆಜೋಳ ತಿಂತಿದ್ದಾನಂತೆ, ಅದಕ್ಕೆ ಇವನಿಗೂ ತಿನ್ನಂಗೆ ಆಗಿದೆ ಅಂತೆ ಇವಾಗ. ಅಮ್ಮ ಅಮ್ಮ, ನನಗೂ ಮೆಕ್ಕೆಜೋಳ ಬೇಕು, ಸುಟ್ಕೊಡೆ, ನಾನು ತಿಂತೀನಿ. ನೀನು ಫಸ್ಟು ನಾನು ಹೇಳಿದ್ದು ಹೋಮ್ವರ್ಕ್ ಎಲ್ಲ ಮುಗಿಸಿ ಆಮೇಲೆ ಎಂಥದಾದ್ರು ಕೇಳ ತಮಣಿ ಮಾಡಿಕೊಡ್ತೀನಿ. ಇವಾಗ ಮಾತ್ರ ನೀನು ಫಸ್ಟು ಓದಿ ಮುಗಿಸು, ಆಯಿತಾ? ಅಯ್ಯಯ್ಯ, ಆಯಿತು ಬಿಡ ಮರಯ್ಯ, ಆಯಿತು, ಸುಟ್ಕೊಡ್ತೀನಿ ಆಯಿತಾ? ಇಬ್ಬರು ಹೊಲದ ಕಡೆ ಹೋಗಿ ಒಂದಕ್ಕೆ ಜೋಳ ಕಿತ್ಕೊಂಡು ಬನ್ನಿ ಆಯಿತಾ? ಅಮ್ಮ, ನಾನು ಮಾತ್ರ ಇವ್ನು ಕರ್ಕೊಂಡು ಹೋಗೋದಿಲ್ಲ ನೋಡು. ರೋಡುದ್ದಕ್ಕೂ ನಾನು ಕಿತಾಪತಿ ಮಾಡ್ಕೊತಾನೆ ಬರ್ತಾನೆ. ನಾನು ಮಾತ್ರ ಇವ್ನ ಜೊತೆ ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ. ಅಮ್ಮ ಬಿಡ, ನಾನೇ ಒಬ್ಬನೇ ಹೋಗ್ಬರ್ತೀನಿ. ಇವಳನ್ನ ಯಾಕೆ ಕರ್ಕೊಂಡು ಹೋಗ್ತಾನೆ? ನಾನೇ ಒಬ್ಬನೇ ಹೋಗಿ ಎಲ್ಲದನ್ನು ಕಿತ್ಕೊಂಡು ಬರ್ತೀನಿ ಆಯಿತಾ? ಪುಟ್ಟಿ, ಹಾಗೆಲ್ಲ ಮಾಡಬಾರ್ದು. ನಾನು ಅವನಿಗೆ ಹೇಳ್ತೀನಿ ಆಯಿತಾ? ಅವ್ನು ನಿನಗೇನು ಕೂಡ ಮಾಡೋದಿಲ್ಲ. ನೀವಿಬ್ಬರು ಹುಷಾರಾಗಿ ಹೋಗಿ ಜೋಳ ಕಿತ್ಕೊಂಡು ಬನ್ನಿ ಆಯಿತಾ? ತಮ್ಮಣ್ಣಿ, ನೀನೇನಾದರೂ ಅವಳಿಗೆ ಏನಾದರೂ ಕಿತಾಪತಿ ಮಾಡಿದರೆ ನೋಡಿ ನಿನಗೆ ಬರನೇ ಹಾಕೋದು ಮತ್ತೆ ಕಾಲಿಗೆ, ಆಯಿತಾ? ಹುಷಾರಾಗಿ ಹೋಗ್ಬಾ. ಆಯಿತು, ಸರಿ ಬಿಡ ಅಮ್ಮ, ಹೋಗಿ ಬರ್ತೀನಿ. ತಮಣಿ, ಓ ತಮಣಿ, ನಿಂತ್ಕೊಳ್ಳೋ ಮರಯ್ಯ, ನನಗೆ ಓಡೋದಕ್ಕಾಗಲ್ಲ, ನಿಂತ್ಕೊಳ್ಳೋ ಮರಯ್ಯ. ಬಾ ಬಾ ಬಾ, ಓಡ್ ಬಾ. ಅಮ್ಮನ ಹತ್ರ ಇಲ್ದೇ ಇರೋ ಫಿಟ್ಟಿಂಗ್ ಎಲ್ಲ ಇಡ್ತೀಯ ನೀನು. ಬಾ ಬಾ ಬಾ, ಓಡ್ ಬಾ. ಏ ತಮಣಿ, ಎಷ್ಟು ದೂರದಿಂದ ಕೂಗ್ತಿದ್ದೀನಿ, ಕೇಳಿಸೋದಿಲ್ವ ನಿನ್ನ ಕಿವಿ? ಅಯ್ಯಯ್ಯೋ, ಕೂಗ್ದೆ, ನನಗೆ ಕೇಳಿಸ್ಲೇ ಇಲ್ಲ ಬಿಡು. ಕೇಳಿಸಿದ್ರೆ ನಿಂತ್ಕೊಂತಿದ್ದೆ ನಾನು. ಹೌದು ಬಿಡು, ಬಾರಿ ನಿನಗೆ ಕೇಳಿಸೇ ಇಲ್ಲ. ಏ ತಮಣಿ, ಏನೋ ಹುಡುಕ್ತಾ ಇದೀಯಾ? ಯಾಕೋ ಹಂಗೆ ಮಾಡ್ತಾ ಇದೀಯಾ? ಮತ್ತೆ ಇಲ್ಲಿ ಹಾವಿದವು ಕಣೆ, ಇಲ್ಲಿ ತುಂಬ ಹಾವಿದಾವೆ. ಅಪ್ಪಯ್ಯ ಯಾವಾಗೂ ಹೇಳ್ತಾ ಇರ್ತಾನೆ, ನೀನು ಹುಷಾರ ಬಾಯ್ತಾ. ತಮ್ಮಣ್ಣಿ, ನೀನು ಇಲ್ಲದೆ ಇರೋ ಆಟಗಳನ್ನೆಲ್ಲ ಆಡ್ಬೇಡ ಇಲ್ಲಿ. ಅಲ್ಲಿ ಸಂಜೆ ಕತ್ಲಾಗ್ತದೆ, ಬೇಗ ಬಾ, ಜೋಳ ಕಿತ್ಕೊಂಡು ಮನೆಗೆ ಹೋಗೋಣ. ಇಲ್ಲ ಅಂದರೆ ಅಮ್ಮ ಬರೆ ಆಗ್ತಾಳೆ ನೋಡು. ಏ ಪುಟ್ಟಿ, ನೋಡಿ ಚೆನ್ನಾಗಿದೆಯಲ್ಲ, ಕಿತ್ಕೊಳ್ಳೋಣ. ಹ್ಞೂ ಮರಯ್ಯ, ಕಿತ್ಕೋ. ಅದನ್ನೇ ಅಲ್ಲಿ ಹಿಂದ್ಗಡೆ ಇನ್ನೂ ಎರಡಿದೆ ನೋಡು, ಅದನ್ನು ಕಿತ್ಕೋ, ಚೆನ್ನಾಗಿದ್ದಾವೆ. ಅಮ್ಮ, ತಗೊಳ್ಳೆ ಜೋಳ, ಸಾಕೇನೆ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊತ್ತು ಹೋಗೋದು? ಏನು ಜೋಳ ಕಿತ್ಕೊಂಬರಕ್ಕೆ ಹೋಗಿದ್ರೆ, ಜೋಳ ಬೆಳೆಸಕ್ಕೆ ಹೋಗಿದ್ರ ನೀವು? ಇನ್ನೊಂದ್ಸಲ ಕೇಳೇ ಅಮ್ಮ. ಎಷ್ಟು ಆಟ ಆಡಿಸ್ತಾನೆ ಗೊತ್ತಾ? ಹಾವು ಬರುತ್ತೆ ಅಂತ ಹೆದರಿಸ್ತಾನೆ, ನಾನು ಬಿಟ್ಬಿಟ್ಟು ಓಡ್ ಬರ್ತಾನೆ ನೋಡಿ ಅಮ್ಮ. ತಮಣಿ, ನಾನು ಏನು ಹೇಳಿ ಕಳಿಸಿದ್ದೆ? ಅವಳಿಗೆ ಏನು ಮಾಡಬಾರ್ದು ಅಂತ ಹೇಳಿದ್ದಿಲ್ಲ ನಾನು? ಹಾಂ, ನಿನಗೆ ತಿನ್ನೋದೊಂದಿಟ್ಬಿಟ್ಟು ಸಾಕು ಅಲ್ಲ? ತಾಂಬ ಸುಟ್ಕೊಡ್ತೀನಿ. ತಗೊಳ ತಮಣಿ ಜೋಳ. ಅಮ್ಮ ಅಮ್ಮ, ಉಪ್ಪು ಖಾರ ಹಚ್ಕೊಡೆ ಅದಕ್ಕೆ. ಏ, ಅಲ್ಲಿ ಕಾಣಿಸ್ತಿಲ್ವಾ ಅಮ್ಮ ಉಪ್ಪು ಖಾರ ಹಚ್ತಾ ಇರೋದು? ಅಮ್ಮಂಗೆ ಹತ್ಕ ಇದೆಯಾ? ಒಂದು ನಿಮಿಷ ತಾಳು, ಹಚ್ಕೊಡುತ್ತೆ. ಏನು ತಿನ್ನೋದಕ್ಕೆ ಅರ್ಬಡಿಸ್ತೀಯ ಮರಯ್ಯ? ತಗ ತಿನ್ನು. ನಂಗೆ ನಂಗೆ ಮುಸ್ಕಿನ ಜೋಳ ನಂಗೆ. ನೋಡು ತಮ್ಮಣ್ಣಿ, ಈಗ ಹೇಳಿದ್ದೀನಿ, ಇಬ್ಬರು ಜಗಳ ಆಡಂಗಿಲ್ಲ, ಇಬ್ಬರೂ ಸಮ ತಿನ್ನಬೇಕು ಆಯಿತಾ? ಇವನು ನನಗೆ ಕೊಡೋದೇ ಇಲ್ಲ ಕಣೆ ಅಮ್ಮ, ನೀನೇ ಒಂದಿಸ್ಕೊಂಡು ನನಗೆ ಕೊಡು. ಇಲ್ಲವೇ ಪುಟ್ಟಿ, ನಮ್ಮ ತಮ್ಮಣ್ಣಿ ಹಂಗೆಲ್ಲ ಮಾಡಲ್ಲ, ಕೊಡ್ತಾನೆ ನೋಡಿ ನಿನಗೆ, ಕೊಡ ಮೊನ್ನೆ. ಸರಿ ಆಯಿತು, ಹಾಳಾಗಿ ಹೋಗು, ತಿನ್ನು, ತಗೋ ನೀನು ಒಂದು. ಸರಿ ಆಯಿತು, ಬಾ, ಇಬ್ಬರು ಜಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ನೋಣ ಆಯಿತಾ? ಎಂಥ ಮಕ್ಕಳಪ್ಪ, ಇನ್ನೂ ಇಳೇ ಕುಸಾಡ್ದಂಗೆ ಆಡ್ತವೆ. ಹುಡ್ರ, ಅಲ್ಲಿ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಇದ್ದಾಗೇನೆ ಜೋಳ ತಿಂದು ಖಾಲಿ ಮಾಡಿ ಆಯಿತಾ? ಹೋಗಿ ಹೊರಗಡೆ ಹೋಗಿ ತಿಂದು ಓದ್ಕೊಂತ ಕೂತ್ಕೊಳ್ಳಿ.